ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಇದು ನಿನ್ನೊಬ್ಳು ಪ್ರಾಬ್ಲಮ್ ಅಲ್ಲ, 90% ಜನರ ಪ್ರಾಬ್ಲಮ್ಮೇ ಇದು. ಇದರಿಂದ ನನಗೇನ್ ಶಾಕ್ ಆಗಿಲ್ಲ, ಎಕ್ಸ್ಪೆಕ್ಟೆಡ್. ದೊಡ್ಡ ಬಂಗ್ಲೆ, 50 ಇಂಚ್ LED TV, ಸ್ವಿಚ್ ಆನ್ ಮಾಡಿದ್ರೆ ತಂಪಾಗಿ ಬೀಸೋ ಗಾಳಿ, ಕಷ್ಟ ಪಡ್ದೆ ಹೊಟ್ಟೆ ತುಂಬಾ ಸಿಗೋ ಊಟ, ಹಬ್ಬ ಹರಿದಿನ ಅಂತ ನೋಡ್ದೆ ಇಷ್ಟಪಟ್ಟಾಗೆಲ್ಲೋ ಸಿಗೋ ಬಟ್ಟೆ, ಓಡಾಡೋದಕ್ಕೆ ಸ್ಕೂಟಿ, ಅದರ ಖರ್ಚಿಗೆ ಪೆಟ್ರೋಲು, ಇಷ್ಟು ಸುಲಭವಾಗಿ ಎಲ್ಲ ಸಿಗೋವಾಗ ಇದರಿಂದ ದೂರ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? I can understand your problem, Meera. ಮೀರಾ, ನಿಜವಾದ ಪ್ರೀತಿ ಇದ್ದವರು ಏನ್ ಮಾಡ್ತಾರೆ ಗೊತ್ತಾ? ನನ್ ಬಾಯಲ್ಲಿ ಆ ಮಾತು ಪೂರ್ತಿ ಆಗೋದಕ್ಕೂ ಮುಂಚೆನೆ ಆ ಕೆಲಸ ಮಾಡೋದಕ್ಕೆ ಮುಂದಾಗ್ತಾರೆ. ನೀನ್ ಹೇಳೋಷ್ಟು ಪ್ರೀತಿ ನನಗೆ ನನ್ನ ಮನೆಯವ್ರ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ದೆ. ಹೇ ಗೋಪಿ ಸರ್, ಕೇಶವ್ ಅಂಕಲ್ ಬಂದಿಲ್ವಾ? ಏನ್ ನೀನ್ ಬಂದಿದ್ಯಾ? ಇಲ್ಲ, ಅಪ್ಪಂಗೆ ಹುಷಾರಿಲ್ಲ, ಅವ್ರಿನ್ಮೇಲೆ ಕ್ಯಾಂಟೀನಿಗೆ ಬರಲ್ಲ, ನಾನೇ ನೋಡ್ಕೊಂಡು ಹೋಗ್ತಿದ್ದೀನಿ. ಯಾವಾಗಿಂದಲೋ? ತುಂಬ ದಿನ ಆಯಿತು ಸರ್. ಮತ್ ನಾನು ನಿನ್ ನೋಡ್ಲೇ ಇಲ್ಲ. ಸರ್, ಈ ಫಾರಿನ್ನಿಂದ ಬಂದಮೇಲೆ ಆಫೀಸಿಗೆ ಎಲ್ಲಿ ಬಂದಿದ್ದೀರಾ? ಅದು ಅಲ್ಲದೆ ಮದುವೆ ಬಿಸಿ ಅದು ಇದು ಅಂತ ಓಡಾಡ್ತಿದ್ದೀರಲ್ಲ ಸರ್. ಅದು ನಿಜಾನೇ. ಅದ್ ಸರಿ, ನಿನ್ ರಥ ಹೇಗಿದೆ? ರಥನಾ? ಅದೇ ಕಣೋ, ನಿನ್ ಸೈಕಲ್. ಅಯ್ಯೋ, ಅದು ನೀವು ಇನ್ನೂ ನೆನ್ಪಿಟ್ಕೊಂಡಿದ್ದೀರಾ ಸರ್? ಹೌದು ಸರ್, ನನ್ಗೆಲ್ಲ ನೆನಪಿದೆ ಸರ್. ನೀವು ಮರ್ತ್ಬಿಟ್ರಾ ಸರ್? ಯಾಕೆ ಸರ್ ಹಾಗೆ ಮಾತಾಡ್ತಿದ್ದೀರಾ? ನೀವು ಹಾಗೆ ಮಾತಾಡ್ತಿದ್ದೀರಲ್ಲ ಸರ್, ಅದಕ್ಕೆ. ನಾನೇನಾದರೂ ತಪ್ಪು ಮಾತಾಡಿದ್ನ ಸರ್? ಮೂತಿ ಮೇಲೆ ಹೊಡಿತೀನಿ ಕೋತಿ. ನನ್ನ ನಿನ್ನ ಮಧ್ಯೆ ಸರ್ ಅದು ಇದು ಅಂತ ಕರ್ಕೊಂಡು ಏನೋ ನಿಂತು ಮೊದಲೇ ಕರಿತಿದ್ಯೋ ಹಾಗೆ ಕರಿ. ಮೊದಲು ಕರೆದಾಗೆ ಇವಾಗ ಕರೆಯೋಕ್ಕಾಗುತ್ತಾ ಸರ್? ಯಾಕಾಗಲ್ಲ ಸರ್? ದಯವಿಟ್ಟು ನೀವು ಸರ್ ಅನ್ಬೇಡಿ ಸರ್. ನೀವು ಸರ್ ಅಂತ ಕರೆದ್ರೆ ನಾನು ಸರ್ ಅಂತಾನೆ ಕರಿತೀನಿ ಸರ್. ನೀನು ಬದಲಾಗಿಲ್ಲ ಇಲ್ಲ ಕಣೋ, ನಾನು ಈಗಲೂ ಅದೇ ನೀನೆ. ನೀನು ಫಾರಿನ್ ಹೋದ್ಮೇಲೆ ನಮ್ಮನೇನು ನಿಮ್ಮ ಮನೆಯವ್ರನ್ನೂ ಮರ್ತಿ ಅಲ್ಲೇ ಸೆಟ್ಲ್ ಆಗ್ತೀಯ ಅನ್ಕೊಂಡಿದ್ದೆ. ಆದರೆ ನೀನು ಇನ್ನೂ ಬದಲಾಗಿಲ್ಲ, ಅದೇ ನೀನೆ. ಗೋಪಿ, ನನಗಿಷ್ಟ ಇಲ್ಲದೆ ಹೋದ್ರು ಅಣ್ಣ ಆಸೆ ಪಟ್ನಲ್ಲ ಅಂತ ಫಾರಿನ್ಗೆ ಹೋದೆ ಕಣೋ. ಅಣ್ಣನ ಆಸೆ ನೆರವೇರಿಸೋದು ನನ್ನ ಗುರಿ ಆಗಿತ್ತು. ಅಣ್ಣನ ಮನೇನ, ಪ್ರಣಮ್ನ, ವೀರನ, ತಾತನ, ಶಾಂಭವಿ ಅಮ್ಮನ ಇವ್ರನ್ನೆಲ್ಲ ಬಿಟ್ಟು ನಾನು ಒಂಟಿ ಪಿಚಾತಿಯಾಗಿರೋಕ್ಕಾಗತ್ತೇನೋ? ಅಯ್ಯೋ ದೇವ್ರೆ, ಆಗ್ಲೂ ಹೀಗೆ ಹೇಳ್ತಿದ್ದೆ, ಈಗಲೂ ಅದೇ ಮಾತಾ? ನಿನಗೆ ಮನೆ ಬಿಟ್ಟು ಬೇರೆ ಯಾವ ಆಸೆ ಕನಸು ಇಲ್ವಾ? ನನ್ನ ಕನಸು ಶುರು ಆಗೋದು ನನ್ನ ಮನೆಯಿಂದನೇ, ನನ್ನ ಕನಸು ಮುಕ್ತಾಯ ಆಗೋದು ಕೂಡ ನನ್ನ ಮನೆಯಿಂದನೇ ಕಣೋ. ಸರಿ, ನಾನು ಆಮೇಲೆ ಮಾತಾಡ್ತೇನೆ. ಸರಿ ಸರ್. ಅಯ್ಯೋ, ನಿನ್ನ ಕೋತಿದಂತೆ. ಏ ಗೋಪಿ, ಫ್ರೀ ಆಗಿದ್ದಾಗ ಮನೆ ಹತ್ರ ಬಾ. ನೀನ್ ಬದಲಾಗಲ್ಲ. ಹಲೋ,
ಮೀರಾ ಇದು? ನೀನ್ ಏನೆಲ್ಲ ಚಾಲೆಂಜ್ ಮಾಡಿದೆ ಅದನ್ನೆಲ್ಲ ಮರ್ತು ಮನೆ ಬಿಟ್ಟು ಹೋಗ್ತಿದ್ಯಾ? ಅಕ್ಕ ಪ್ಲೀಸ್, ಎರಡ್ ಕಡೆನೂ ನೀವೇ ಆಟ ಆಡ್ಬೇಡಿ. ಈಗ ಮಾತಾಡೋದು ನೀವೇ, ಮನೆ ಬಿಟ್ಟು ಹೋಗು ಅನ್ನೋರು ನೀವೇ. ಏನೇ ಆಗ್ಲಿ ನನ್ಗೆ ಈ ಮನೆಯವ್ರ ಸಂತೋಷ ಮುಖ್ಯ. ನನ್ನ ಮಾತನ್ನ ನಾನು ಉಳಿಸ್ಕೋತೇನೆ, ನಿಮ್ಮ ಮಾತನ್ನ ನೀವು ಉಳಿಸ್ಕೊಳ್ಳಿ. ನಿಂತ್ಕೋ. ಹೊಸ್ದಾಗಿ ಸೊಸೆ ಮನೆಗ್ ಬಂದಾಗ ಮನೇಲೇನಾದ್ರೂ ತೊಂದರೆ ಆದ್ರೆ ಜನ ಸೊಸೆ ಕಾಲ್ಗುಣ ಸರಿ ಇಲ್ಲ ಅಂತ ಮಾತಾಡ್ಕೋತಾರಲ್ವಾ ಮೀರಾ? ಅರ್ಥ ಆಗ್ಲಿಲ್ಲ. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನೀನು ಮನೆಯಿಂದ ಆಚೆ ಹೋದ್ರೆ ಈ ಆರೋಪ ನನ್ ಮೇಲೆ ಬರತ್ತಲ್ವಾ? ಇಲ್ಲ, ಹಾಗೇನೂ ಆಗಲ್ಲ. ನಾನು ಸ್ವಇಚ್ಛೆಯಿಂದಾನೇ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಎಲ್ರಿಗೂ ಹೇಳ್ತೀನಿ. ನೀನ್ ಮನೆ ಬಿಟ್ಟು ಹೋಗ್ತೀಯ ಅಂತ ಗೊತ್ತಾದ್ರೆ ಮನೆಯವರು ಹೋಗೋದಕ್ ಬಿಡಲ್ಲ ಅಂತ ನಿನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಹೇಳ್ ಹೊರಟ್ರೆ ಮನೆಯವರು ತಡೀತಾರಲ್ಲ ಅನ್ನೋ ಆಸೆ ಅಲ್ವಾ ನಿನಗೆ? AFC Inc. ವರ್ಲ್ಡ್ ನಲ್ಲಿ ಟಾಪ್ 50 ಕಂಪ್ನಿಯಲ್ಲಿ ಒಂದು ಸರ್. ನಮ್ಮ ದೇಶದೊಳಗಡೆ ಟಾಪ್ 10 ಒಳಗೆ ಬರುತ್ತೆ ಸರ್. ಆ ಕಂಪ್ನಿಯ ಪ್ರಿಂಟ್ ಮೀಡಿಯಾ, ಅಡ್ವರ್ಟೈಸ್ಮೆಂಟ್ ಮೀಡಿಯಾ ಎಲ್ಲ ಪ್ರೊಫೈಲ್ಗಳನ್ನು ರೆಡಿ ಮಾಡ್ಕೊಟ್ಟಿದ್ದು ನಾವೇ. ಈ ಸಾರಿ ಸುಮಾರು 3.5 crore ಅಷ್ಟು ಬಿಸ್ನೆಸ್ ಡೀಲ್ ಆಗಿದೆ ಸರ್. ನಮ್ಮ ಕಡೆಯಿಂದ ಎಲ್ಲ ಐಡಿಯಾಸ್ಗಳನ್ನು ಶೇರ್ ಮಾಡ್ಕೊಂಡ್ವಿ, ಬಟ್ ಅವ್ರಿಗೆ ಯಾವ ಐಡಿಯಾಸು ಇಷ್ಟ ಆಗ್ತಿಲ್ಲ, ಎಲ್ಲದನ್ನು ರಿಜೆಕ್ಟ್ ಮಾಡ್ತಿದ್ದಾರೆ ಸರ್. ಆಲ್ರೆಡಿ ನಾವು ಕೊಟ್ಟ ಡೆಡ್ ಲೈನ್ಸ್ ಎಲ್ಲ ಮುಗ್ದಿದೆ, 3 ಮೀಟಿಂಗ್ಸ್ ಕೂಡ ಆಗಿದೆ ಸರ್. ಆದ್ರೂ ಸೆಟ್ರೇಟ್ ಆಗ್ತಾ ಇಲ್ಲ. ಹೇಗೋ 3ನೇ ಮೀಟಿಂಗ್ ಅಲ್ಲಿ ಫೈನಲ್ ಆಗುತ್ತೆ ಅನ್ಕೊಂಡ್ವಿ, ಬಟ್ ಅದು ಆಗ್ಲಿಲ್ಲ. ವಿಷಯ ಸೀರಿಯಸ್ ಆಗಿರೋದಕ್ಕೆ ನಿಮ್ ಮುಂದೆ ತರಬೇಕಾಗಿದೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಏನಾಗುತ್ತೋ ಅನ್ನೋ ಟೆನ್ಷನ್ ಸರ್. ಟೆನ್ಷನ್ ಯಾಕೆ ಮಾಡ್ಕೋತೀರಾ? ಟೆನ್ಷನ್ ಮಾಡ್ಕೊಂಡಷ್ಟು ಬುದ್ಧಿ ಓಡಲ್ಲ. ಕಾಮ್ ಆಗಿರಿ. ಅಂದ್ಹಾಗೆ ನಮ್ ನೆಕ್ಸ್ಟ್ ಮೀಟಿಂಗ್ ಯಾವಾಗ? ನೆಕ್ಸ್ಟ್ ಮೀಟಿಂಗ್ ನಿಮ್ ಫಸ್ಟ್ ಮೀಟಿಂಗು ಇನ್ನ 3 days ಇದೆ ಸರ್. ಓಕೆ, ಇನ್ನು 3 ದಿನ ಇದೆ ಅಲ್ವಾ? ಆಗತ್ತೆ ಬಿಡಿ, ಡೋಂಟ್ ವರಿ. ಈ ಹಿಂದೆ 3 ಮೀಟಿಂಗ್ಸ್ ನ ಎಲ್ಲಾ ಡೀಟೇಲ್ಸು ನನಗೆ ಬೇಕು. ಹಾಗೆ ನಮ್ಮಿಂದ ಅಪ್ರೋಚ್ ಆಗಿರೋ ಎಲ್ಲಾ ಐಡಿಯಾಸ್ ಲಿಸ್ಟು ಬೇಕು. ಸರ್, ಎಲ್ಲಾನು ನಿಮ್ ಮುಂದೆ ಇರೋ ಲ್ಯಾಪ್ಟಾಪ್ ಅಲ್ಲಿ ಇದೆ ಸರ್. AFC ಫೋಲ್ಡರ್ ಅಂತ ಇದೆ. ಓಕೆ, ನಾನು ಚೆಕ್ ಮಾಡ್ತೀನಿ. ಓಕೆ ಸರ್. ಅಕ್ಕ, ನಾನು ಏನೇ ಮಾತಾಡಿದ್ರು ಅದಕ್ಕೆ ಇನ್ನೇನೋ ಒಂದು ಸರ್ಕಾಸ್ಟಿಕ್ ಆಗಿ ಮಾತಾಡ್ತೀರಾ. ನಾನು ಹೇಳ್ದೆ ಹೋದ್ರು ನಿಮಗ್ ಕಷ್ಟ, ನಾ ಹೇಳಿ ಹೋದ್ರು ನಿಮಗ್ ಕಷ್ಟ. ನಾನು ಏನ್ ಮಾಡ್ಲಿ? ಬ್ಯಾಗ್ ತಗೊಂಡ್ ಹೋಗಿ ಒಳಗಿಡು. ನೀನ್ ಮನೆ ಬಿಟ್ಟು ಹೋಗೋದ್ ಬೇಡ. ಏನ್ ಆಟ ಆಡ್ತಿದ್ದೀರಾ ಅಕ್ಕ? ನನಗ್ ಆಟ ಆಡೋ ವಯಸ್ಸು ಮುಗ್ದೋಯ್ತು ಮೀರಾ. ಇನ್ನು ಗುರಿ ಸೇರೋ ದಾರಿ ನೋಡ್ತಾ ಇದ್ದೀನಿ ಅಷ್ಟೇ. ನಿಮ್ಗೇನ್ ಬೇಕು ಅಕ್ಕ? ಯಾಕೆ ಹೀಗ್ ಮಾಡ್ತಿದ್ದೀರಾ? ಯಾಕೆ ಹೀಗ್ ಆಡ್ತಿದ್ದೀರಾ? ನನ್ಗೇನ್ ಬೇಕೋ ಅದನ್ನ ನಾನು ತಗೋತೀನಿ. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನೀನ್ ಆರಾಮಾಗಿ ಹೋಗಿ ರೂಮಲ್ಲಿ ರೆಸ್ಟ್ ಮಾಡು.
ಮೀರಾ ಏನ್ ಮಾಡ್ತಿದ್ಯಾ? ಹೋಗೋದ್ ಬೇಡ ಅಂತ ಹೇಳಿದ್ರಲ್ಲ ಅಕ್ಕ, ಅದಕ್ಕೆ ಬಟ್ಟೆ ಎತ್ತಿಡ್ತಾ ಇದ್ದೀನಿ. ಬೇಡ, ಅನ್ಪ್ಯಾಕ್ ಮಾಡ್ಬೇಡ, ಅದು ಹಾಗೆ ಇರ್ಲಿ. ಯಾಕಕ್ಕ? ಯಾವ ಟೈಮಲ್ಲಿ ಏನಾಗತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ಮತ್ತೆ ಕಬರ್ಡ್ ಓಪನ್ ಮಾಡಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋ ಕಷ್ಟ ನಿನಗೆ ಯಾಕೆ ಅಂತ. ಇಷ್ಟು ದಿನ ಈ ಮನೆ ಯುವರಾಣಿ ತರ ಮೆರಿತಾ ಇದ್ದೆ ಅಲ್ವಾ? ಅಲ್ಲಿರೋ ನಿನ್ನನ್ನ ಕೆಳಗಡೆ ಇಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಳಿಸಿದ್ಮೇಲೆ ಬೇರೆ ನಿರ್ಧಾರ ಮಾಡ್ತೀನಿ. ಓಕೆ? ಯಾಕಣ ತುಂಬಾ ಟಯರ್ಡ್ ಆಗ್ತಿದ್ಯಾ? ವಿಪರೀತ ಕಣೋ. ಒಂದೊಂದ್ಸಲ ಇಷ್ಟೊಂದು ಪ್ರೆಷರ್ ಹ್ಯಾಂಡಲ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ಅನ್ಸುತ್ತೆ. ಅಂದ್ರೆ ಯಾವಾಗ್ಲೂ ಕೆಲಸ ಅಂತಿರೋದು ಬೋರಿಂಗ್ ಕಣೋ. ಕಂಟೆಂಟ್ ರೆಡಿ ಮಾಡು, ಕ್ಲೈಂಟ್ನ ಒಪ್ಸು, ಕ್ಲೈಂಟ್ ಖುಷಿ ಪಟ್ರೆ ನೀನು ಖುಷಿ ಪಡು, ಶೂಟಿಂಗ್ ಡೇಟ್ ಫಿಕ್ಸ್ ಮಾಡು, ಕರೆಕ್ಷನ್ ಮಾಡು, ಗ್ರೇಡಿಂಗ್ ಮಾಡು, ಪೇಮೆಂಟು, ಕಮಿಟ್ಮೆಂಟು. ಈ ವರ್ಷ ಶಾಂತಲಾ ಮೀಡಿಯಾ ಗ್ರಾಫಲ್ಲಿ ಎಷ್ಟು ಮೇಲೆ ಕೇರ್ತಾ ಇದೆ, ಈ ವರ್ಷದ ಇನ್ಕಮ್ ಎಷ್ಟು, ಎಕ್ಸ್ಪೆಂಡಿಚರ್ ಎಷ್ಟು, ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟು. ಅಬ್ಬಾ, ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಅಷ್ಟರಲ್ಲಿ ಸಾಕಪ್ಪ ಸಾಕು ಅನ್ಸ್ಬಿಡುತ್ತೆ ಕಣೋ. ಅದು ನಮ್ಮ ಬಿಸ್ನೆಸ್ ಅಲ್ವಣ, ನಾವು ಮಾಡ್ಲೇಬೇಕು. ಅನಿ, ಒಂದೊಂದ್ಸಲ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡಿದ್ರೆ ಸಾಕು ಅಂತ ದೊಡ್ಡವ್ರು ಹೇಳೋ ಮಾತು ನಿಜ ಅನ್ಸುತ್ತೆ ಕಣೋ. ಅದೇ ದೊಡ್ಡವರು ಎಲ್ಲದಕ್ಕೂ ಸಾಕು ಸಾಕು ಅಂತಾರೆ, ಹಣ ಆಸ್ತಿ ಮಾತ್ರ ಸಾಕು ಅಂತ ಹೇಳೋದೇ ಇಲ್ಲ. ಆದ್ರೂ ಇಷ್ಟೊಂದು ದೊಡ್ಡ ಜವಾಬ್ದಾರಿ ನಿಭಾಯಿಸೋದು ಬಂಡೆಕಲ್ ಹೊರೋದು ಅಂತ ನನ್ಗನ್ಸುತ್ತೆ. ಕಮಾನ್ ಬ್ರದರ್, ಜೀವನ ಅಂದ್ಮೇಲೆ ದುಡಿಲೇಬೇಕಲ್ವಾ? ಖಂಡಿತ ಕಣೋ. ಆದ್ರೆ ಇಷ್ಟ ಆಗೋ ಕೆಲಸನ ಎಷ್ಟೇ ಕಷ್ಟ ಆದ್ರೂ ಮಾಡ್ಬೋದು. ಬಲವಂತಕ್ಕೆ ಮಾಡೋ ಕೆಲಸದಲ್ಲಿ ಕೋಟಿ ಸಿಗುತ್ತೆ ಅಂದ್ರೂ ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಂದಾಗೆ ನಿನಗೆ ತುಂಬಾ ಇಷ್ಟ ಆಗುವಂತ ಕೆಲಸ ಯಾವುದು? ನನಗೆ ತುಂಬಾ ಖುಷಿ ಕೊಡೋ ಕೆಲಸ ಅಂತಂದ್ರೆ ಮೈಸೂರು ರೋಡಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು. ಅದಕ್ಕೆ ನಾನೇ ಶೆಫ್ ಆಗಿರ್ಬೇಕು. ಕಡಿಮೆ ರೇಟ್ಗೆ ತಿಂಡಿ ಕೊಡ್ಬೇಕು. ಜನ ಹೊಟ್ಟೆ ತುಂಬಾ ತಿಂದು ಮನಸ್ಸು ತುಂಬಾ ಹರಿಸಿದಾಗ ಸಂತೋಷ ಪಡ್ಬೇಕು. ಇದು ನನ್ನ ಆಸೆ. ಅದ್ರ ಮುಂದೆ ಇದೆಲ್ಲ ಏನು ಅಲ್ಲ ಕಣೋ. ಅಪ್ಪ ಅಮ್ಮ ಕಟ್ಟಿರೋ ಎಂಪೈರ್ ಇದು. ಇದನ್ನ ನಿಭಾಯಿಸ್ಕೊಂಡು ಹೋಗ್ಲೇಬೇಕು. ರೆಸ್ಟೋರೆಂಟ್ ಮಾಡಕ್ ಆಸೆ ಇದೆ ಅಂತ ಮಾಡೋದಕ್ಕಾಗುತ್ತೆ ನಾವು.